ನಮಸ್ಕಾರ ವೀಕ್ಷಕರೇ. ಅಟ್ಲಾಂಟಿಕ್ ಓಷನ್ ಅಲ್ಲಿ ಒಂದು ಬದಲಾವಣೆ ಆಗ್ತಾ ಇದೆ. ಇದು ಪ್ರಳಯ ಹಾಗೆ ಹೀಗೆ ಅಂತ ಹೇಳೋ ಕೆಲಸ ಅಲ್ಲ, ನಿಮ್ಮನ್ನ ಎದುರಿಸೋ ಕೆಲಸ ಅಲ್ಲ. ಆಗ್ತಾ ಇರುವಂತ ಬದಲಾವಣೆಗಳ ಬಗ್ಗೆ ನಾವು ತಿಳ್ಕೊಂಡಿರೋಣ ಅನ್ನೋದಕ್ಕೋಸ್ಕರ ನಿಮಗೆ ತಿಳಿಸ್ತಾ ಇರೋವಂಥದ್ದು. ಕೆಲವಷ್ಟು ಜನ ಪ್ರಳಯ ಅಂತ ಎದುರಿಸ್ಬೇಡಿ ಸರ್ ಹಾಗೆ ಹೀಗೆ ಅಂತೀರಾ. ನಾವು ಎದುರಿಸ್ತಾ ಇಲ್ಲ, ಸೈನ್ಸ್ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀವಿ. ಆ ಇನ್ಫಾರ್ಮೇಶನ್ ಏನಂದ್ರೆ ರಿಂಗ್ ಆಫ್ ಫೈರ್ ಆಫ್ಟರ್ಸ್. ಇಲ್ಲಿ ನೋಡ್ಬೋದು, ನೀವು ಹಿಂದೆ ಕಾಣಿಸ್ತಾ ಇದೆ. ಅಟ್ಲಾಂಟಿಕ್ ಓಷನ್ ಅಲ್ಲಿ ಒಂದು ದೊಡ್ಡ ಮಟ್ಟದ ಬಿರುಕು ಅನ್ನೋದು ಉಂಟಾಗ್ತಾ ಇದೆ. ಇದು ಒಂದಾನೊಂದು ದಿನ ಏನಾಗುತ್ತೆ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಅಟ್ಲಾಂಟಿಕ್ ಓಷನ್ ನೀರು ಪೂರ್ತಿ ಖಾಲಿಯಾಗೋ ದಿನ ಬರುತ್ತೆ. ಇವಾಗ ಬರದೇ ಇರ್ಬೋದು, ಇನ್ನ ಎಷ್ಟೋ ವರ್ಷಗಳಾದ್ಮೇಲೆ ಬರ್ಬೋದು, ಇಲ್ಲ ಕೆಲವಷ್ಟು ಸಲ ಇದು ಸಾವಿರಾರು ವರ್ಷ, ಲಕ್ಷ ವರ್ಷನೂ ತಗೊಳ್ಳೋ ಚಾನ್ಸಸ್ ಇರುತ್ತೆ. ಬಟ್ ಆದ್ರೆ ಆ ಬಿರುಕು ಅನ್ನೋದು ಇವಾಗ ಜಾಸ್ತಿ ಆಗ್ತಾ ಇದೆ ಅಂತ ಸೈಂಟಿಸ್ಟ್ಗಳು ಹೇಳ್ತಾ ಇರೋದು. ಇದು ಭೂಮಿ ಒಳಗಡೆ ಆಗ್ತಾ ಇರೋಂಥ ಟೆಕ್ಟಾನಿಕ್ ಪ್ಲೇಟ್ಸ್ ಮೂವ್ಮೆಂಟ್ ಇಂದ ಆಗ್ತಾ ಇದೆ. ಕಾರಣ ಬಂದು ನಾವು ಬಳಸ್ತಾ ಇರುವಂತ ಸಂಪನ್ಮೂಲಗಳ ಬಳಕೆ ಅನ್ನೋದು ಜಾಸ್ತಿ ಆಗಿರೋದ್ರಿಂದ ಟೆಕ್ಟಾನಿಕ್ ಪ್ಲೇಟ್ಸ್ ಮೂವ್ಮೆಂಟ್ ಅನ್ನೋದು ತುಂಬಾ ಫಾಸ್ಟ್ ಆಗಿ ಆಗ್ತಾ ಇದೆ. ಇದರಿಂದ ಇದು ಬೇಗನೂ ಆಗ್ಬೋದು, ಇಲ್ಲ ಇನ್ನೊಂದು ಸ್ವಲ್ಪ ನಿಧಾನಕ್ಕೂ ಟೈಮ್ ತಗೋಬಹುದು. ಬಟ್ ಒಂದಲ್ಲ ಒಂದು ದಿನ ಈ ಅಟ್ಲಾಂಟಿಕ್ ಸಮುದ್ರ, ತುಂಬಾ ಆಳ ಸಮುದ್ರ, ಖಾಲಿ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಅವ್ರು ಕರೆದಿದ್ದು ರಿಂಗ್ ಆಫ್ ಫೈರ್. ಅಟ್ಲಾಂಟಿಕ್ ಸಮುದ್ರದಲ್ಲಿ ರಿಂಗ್ ಆಫ್ ಫೈರ್ ಅನ್ನೋದು ಉತ್ಪತ್ತಿ ಆಗ್ತಾ ಇದೆ. ಒಂದು ರಿಂಗ್ ತರ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಂಥ ಒಂದು ಬೆಂಕಿ ಉತ್ಪತ್ತಿ ಆಗ್ತಾ ಇದೆ. ಮ್ಯಾಗ್ಮಾ ಅನ್ನೋದು ಆಚೆ ಬರೋದಕ್ಕೆ ಶುರು ಆಗ್ತಾ ಇದೆ. ಈ ಥಿಕ್ನೆಸ್ ಬಗ್ಗೆನೂ ಅವರು ತಿಳಿಸ್ತಾರೆ. ಅಟ್ಲಾಂಟಿಕ್ ಓಷನ್ ಯಾವ ತರ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿ ನೋಡ್ಬೋದು. ಭೂಪ್ರದೇಶ ಅನ್ನೋದು ಒಂದು ಒಳಗಡೆ ಹೋಗ್ತಾ ಇದೆ, ಇನ್ನೊಂದು ಭೂಪ್ರದೇಶ ಮೇಲ್ಗಡೆ ಬರೋದಕ್ಕೆ ರೆಡಿ ಆಗ್ತಾ ಇದೆ. ಇದರಿಂದ ಕೂಡ ಇಲ್ಲಿ ಆಟೋಮೆಟಿಕಲಿ ಇಲ್ಲಿರುವಂತ ನೀರೆಲ್ಲ ಆ ಹೀಟ್ಗೆ ಆವಿಯಾಗೋ ಚಾನ್ಸಸ್ಸು ಇರುತ್ತೆ. ಅದರಿಂದ ಕೂಡ ಈ ಅಟ್ಲಾಂಟಿಕ್ ಓಷನ್ ಅನ್ನೋದು ಖಾಲಿ ಆಗೋ ಚಾನ್ಸಸ್ ಬರಬಹುದು ಅನ್ನೋದು ಸೈಂಟಿಸ್ಟ್ಗಳ ವಾದ. ಪೂರ್ತಿಯಾಗಿ ಖಾಲಿ ಆಗೋಗ್ಬಿಡುತ್ತಾ ಅಂತ ಜನ ಡೌಟ್ ಮಾಡ್ಬಿಡುತ್ತೆ. ಪೂರ್ತಿಯಾಗಿ ಖಾಲಿ ಆಗದೆ ಇದ್ರೂ ಕೆಲವಷ್ಟು ಭೂಭಾಗಗಳಲ್ಲಿ ಈ ಓಷನ್ ಕಡಿಮೆ ಆಗಿ, ಲೆವೆಲ್ ಅನ್ನೋದು ಕಡಿಮೆ ಆಗಿ ಭೂಪ್ರದೇಶಗಳು ಕಾಣಿಸ್ತವೆ ಅಂತ ಟೈಮ್ ಬರುತ್ತೆ. ಇನ್ನು ಈ ಅಮೆರಿಕ ಪಕ್ಕದಲ್ಲಿರುವಂತ ಕೆಲವಷ್ಟು ಭೂಭಾಗಗಳು ನೀರಿನಲ್ಲಿ ಸಬ್ಮರ್ಜ್ ಆಗುವಂತ ಟೈಮ್ ಕೂಡ ಬರುತ್ತೆ. ಇದನ್ನ ಅವರು ಮ್ಯಾಪಿಂಗ್ ಅಲ್ಲಿ ತೋರಿಸಿದ್ದಾರೆ. ಇದು ಬಂದು ಪ್ರಕೃತಿನಲ್ಲಿ ಆಗ್ತಾ ಇರುವಂತ ಬದಲಾವಣೆ. ಇದನ್ನ ನಮ್ಮ ಕೈಲಿ ತಡೆಯೋದಕ್ಕಾಗೋದಿಲ್ಲ. ಅದನ್ನ ಅವರು ಮೆನ್ಷನ್ ಮಾಡಿ ತೋರಿಸ್ತಾರೆ. ಸುಮಾರು 125 ಮೈಲಿಗಳಷ್ಟು ಆಳದಲ್ಲಿ ಇದಾಗ್ತಾ ಇರೋದು. 500 ಮೈಲಿಗಳಷ್ಟು ಇದು ಹರಡಿಕೊಂಡಿದೆ. ಈ ರೀತಿ ಭೂಭಾಗ ಸಬ್ಮರ್ಜ್ ಆಗ್ತಾ ಇದೆ, ಹೊಸ ಭೂಭಾಗ ಮೇಲ್ ಬರ್ತಾ ಇದೆ. ಟೆಕ್ಟಾನಿಕ್ ಪ್ಲೇಟ್ಸ್ ಮೂವ್ಮೆಂಟ್ ಅನ್ನೋದು ತುಂಬಾ ಫಾಸ್ಟ್ ಆಗಿ ಆಗ್ತಾ ಇರೋದ್ರಿಂದ ಅಟ್ಲಾಂಟಿಕ್ ಭೂಪ್ರದೇಶದಲ್ಲಿ ತುಂಬಾ ಬದಲಾವಣೆಗಳು ಬೇಗ ಆಗುತ್ತೆ ಅಂತ ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ. ನಾವು ಕಾಲಜ್ಞಾನನ ನಂಬುತ್ತೀವಿ, ಅದು ನಮಗ್ ಬಿಟ್ಟಿದ್ದು. ಬಟ್ ಆದ್ರೆ ಅದರಲ್ಲಿ ಮೆನ್ಷನ್ ಮಾಡಿದರೆ ಇಷ್ಟು ಸಪ್ತ ಸಮುದ್ರಗಳು ಬರಿದಾಗ್ತವೆ ಅಂತ ಹೇಳಿದ್ರು. ಆ ಪದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಸೈಂಟಿಸ್ಟ್ಗಳು ಈಗ ಹೇಳ್ತಾ ಇರೋದು ಸಮುದ್ರಗಳು ಬರಿದಾಗೋ ಕಾಲ ಬರ್ತಾ ಇದೆ. ಅವ್ರು ಹೇಳ್ತಾ ಇರೋ ಪ್ರಕಾರ ಇನ್ನ ತುಂಬಾ ಟೈಮ್ ಇದೆ ಅಂತ ಹೇಳ್ತಾ ಇದ್ದಾರೆ. ಟೈಮ್ ಇರ್ಬೋದು, ಬಟ್ ಆದ್ರೆ ಮೂವ್ಮೆಂಟ್ ಅನ್ನೋದು ಯಾವ ರೀತಿ ಆಗುತ್ತೆ ಸೈಂಟಿಸ್ಟ್ಗಳು ಎಕ್ಸಾಕ್ಟ್ ಆಗಿ ಹೇಳೋದಕ್ಕಾಗೋದಿಲ್ಲ. ಅಂತ ಬದಲಾವಣೆ ತುಂಬಾ ಫಾಸ್ಟ್ ಆಗಿ ಆಗೋಯ್ತು ಅಂದ್ರೆ ಈ ಸಮುದ್ರ ಬರಿದಾಗೋ ಟೈಮು ಬೇಗನೂ ಬರ್ಬೋದು, ಇಲ್ಲ ಇನ್ನೊಂದು 1000 ವರ್ಷ ಬಿಟ್ಟು ಬರ್ಬೋದು. ಅದನ್ನ ಎಕ್ಸಾಕ್ಟ್ ಆಗಿ ನಾವು ಹೇಳೋದಕ್ಕಾಗೋದಿಲ್ಲ ಅನ್ನೋದೇ ಜಿಯೋಲಜಿಸ್ಟ್ ಸರ್ವೆ ಮಾಡ್ತಾ ಇರೋರು, ಸಮುದ್ರದ ಆಳದಲ್ಲಿ ಆಗ್ತಾ ಇರುವಂತ ಬದಲಾವಣೆಗಳ ಬಗ್ಗೆ ತಿಳ್ಕೊಳ್ತಾ ಇರೋರು ತಿಳಿಸ್ತಾ ಇರುವಂತ ವಿಷಯ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಕಾಲಜ್ಞಾನ ಸುಳ್ಳಲ್ಲ, ಕಾಲಜ್ಞಾನ ನಿಜ. ಆದರೆ ವೇರಿಯೇಷನ್ ಅನ್ನೋದು ಆಗ್ತಾ ಇರುತ್ತೆ. ಅದು ಎಕ್ಸಾಕ್ಟ್ ಡೇಟ್ ಆಗುತ್ತೆ ಅಂತ ಅವ್ರು ಬರ್ದಿರ್ತಾರೆ. ಆದ್ರೆ ಗ್ರಹಗಳ ಚಲನೆ ವಲನೆ ಅನ್ನೋದು ವೇರಿಯೇಷನ್ ಆದಾಗೆಲ್ಲ ಕೆಲವಷ್ಟು ಬೇಗ ಆಗ್ಬೋದು, ಇಲ್ಲ ಇನ್ನೊಂದು 10 ವರ್ಷ 20 ವರ್ಷ ಮುಂದಕ್ಕೆ ಹೋಗೋ ಚಾನ್ಸಸ್ಸು ಇರುತ್ತೆ. ಅಂತ ದಿನಗಳಿಗೆ ನಾವು ಕಾಯ್ಬೇಕೇ ಹೊರತು ಅಯ್ಯೋ ಪ್ರಳಯ ಬಂದ್ಬಿಡುತ್ತೆ ಏನ್ ಮಾಡೋದು ಅಂತ ಯೋಚನೆ ಮಾಡೋದು ಬೇಡ ಅನ್ನೋದಕ್ಕೋಸ್ಕರ ನಾವು ಪ್ರೋಗ್ರಾಮ್ ಅಲ್ಲಿ ನಿಮಗೆ ತಿಳಿಸ್ತಾ ಇರ್ತೀವಿ. ಪ್ರಳಯ ಅಂದ್ರೆ ಪೂರ್ತಿ ಎಲ್ಲರೂ ಸಾಯೋದಿಲ್ಲ, ಕೆಲವಷ್ಟು ಬದಲಾವಣೆಗಳು ಭೂಮಿ ಮೇಲಾಗುತ್ತೆ. ಪ್ರಕೃತಿನಲ್ಲಿ ಆಗುವಂತ ಬದಲಾವಣೆಗಳು ಪ್ರಳಯ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಎದುರ್ಕೊಂಡ್ರೆ ಏನು ಸಾಧಿಸೋಕ್ಕಾಗೋದಿಲ್ಲ, ಆದರೆ ಆ ಹೆದರಿಕೆನ ಎದುರಿಸೋ ಒಂದು ಧೈರ್ಯ ಬರ್ಲಿ ಅನ್ನೋದಕ್ಕೋಸ್ಕರ ನಾವು ಈ ವಿಷಯಗಳನ್ನ ತಿಳಿಸ್ತಾ ಇರ್ತೀವಿ. ಇನ್ನ ಈ ರೀತಿ ಎಷ್ಟೋ ವಿಷಯಗಳನ್ನ ನಿಮ್ಗೆ ತಿಳಿಸೋದು ಬಾಕಿ ಇದೆ. ಸೈನ್ಸ್ ಏನ್ ಹೇಳ್ತಾ ಇದೆ, ಕಾಲಜ್ಞಾನ ಏನ್ ಹೇಳ್ತಾ ಇದೆ, ಎರಡು ಹೇಗೆ ಕೋಯಿನ್ಸೈಡ್ ಆಗ್ತಾ ಇದೆ ಅನ್ನೋದಕ್ಕೋಸ್ಕರ ಮಾತ್ರ ನಾವು ತಿಳಿಸುವಂತ ಕೆಲಸ ಮಾಡ್ತಾ ಇದ್ದೀವಿ. ನಾವು ಯಾವ ದಾರಿನಲ್ಲಿ ಹೋದ್ರೆ ಬದುಕ್ತೀವಿ ಅಂತ ಕಾಲಜ್ಞಾನದಲ್ಲಿ ಹೇಳಿದ್ದಾರೆ. ಆದಷ್ಟು ಆ ದಾರಿ ಕರ್ಕೊಂಬರೋಣ ಜನರನ್ನ ಅನ್ನೋದು ಒಂದೇ ನಮ್ಮ ಉದ್ದೇಶ. ಇನ್ನು ಉಳಿದಿದ್ದು ನಿಮಗ್ ಬಿಟ್ಟಿದ್ದು. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಗುಡ್ ಬೈ.